Derive the expression for the force between two parallel conductors carrying current and hence define ampere. Okay, to derive the force between the two parallel conductors and to define ampere ನಮಗೆ ಏನು ವಿಷಯಗಳು ಗೊತ್ತಿರಬೇಕು. ಸಪೋಸ್ ದಿಸ್ ಈಸ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದರಿಂದ ಡಿ ಡಿಸ್ಟೆನ್ಸಿಗೆ ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಆ ಒಂದು ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ದಟ್ ಈಸ್ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಐ ಡಿವೈಡೆಡ್ ಬೈ 2π ಇಂಟು ಡಿ. ಎಂಪಿಯರ್ ಸರ್ಕಿಟ್ ಲಾ ಅಂತದ ಅದು ಗೊತ್ತಿದ್ರೆ ನಿಮ್ಗೆ ಇದು ಫಾರ್ಮುಲಾ ಹೇಗೆ ಬಂತು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು. ಏನು? ಸಪೋಸ್ ದಿಸ್ ಈಸ್ ಯುವರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಲೆಂತ್ ಎಷ್ಟದ ಎಲ್ ಅದ ಅಂತ ಅನ್ಕೋರಿ. ಅದನ್ನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿರಿ. ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದ್ಯಾಟ್ ಲೆಂತ್ ಆಫ್ ದ ಕಂಡಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇವುಗಳ ಮಧ್ಯೆ ಆ್ಯಂಗಲ್ ಥೀಟಾ ಆಗಿದ್ದರೆ this conductor, this current carrying conductor will experience a force, and that force is given by F is equal to BIL sin theta ಅಂತ ಹೇಳಿ. ಬಿ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು, ಐ ಅಂದರೆ ಆ ಕಂಡಕ್ಟರ್ಲಿ ಫ್ಲೋ ಆಗುತ್ತಿರುವ ಕರೆಂಟು, ಎಲ್ ಅಂದರೆ ಲೆಂತ್ ಆಫ್ ದ ಕಂಡಕ್ಟರ್, ಆ್ಯಂಡ್ ಥೀಟಾ ಈಸ್ ದ ಆ್ಯಂಗಲ್ ಬಿಟ್ವೀನ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಲೆಂತ್ ಆಫ್ ದ ಕಂಡಕ್ಟರ್ ಇವುಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅದು. ಆ್ಯಂಡ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಏನದಲ್ಲ that is given by Fleming left hand rule. Fleming left hand rule ಕೂಡ ನಿಮಗೆ ಪರಿಚಯ ಇರಬಹುದು. ಏನಂತ ಹೇಳುತ್ತೆ, ಇಫ್ ಯು ಸ್ಟ್ರೆಚ್ ಯುವರ್ ಲೆಫ್ಟ್ ಹ್ಯಾಂಡ್ 3 ಫಿಂಗರ್ಸ್ನ, ಓಕೆ, ಏನಂತ ಹೇಳಿ ಈ ಇಂಡೆಕ್ಸ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಂಡಿಕೇಟ್ ಮಾಡುತ್ತೆ. ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಕಂಡಕ್ಟರ್. ಅಂದರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಡೈರೆಕ್ಷನ್ ಆಫ್ ಫೋರ್ಸ್ ಇಸ್ ಗಿವನ್ ಬೈ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಆ್ಯಂಡ್ ಮತ್ತೊಂದು ವಿಷಯ, ಸಪೋಸ್ ದಿಸ್ ಈಸ್ ಯುವರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಈ ರೀತಿ ಜನ್ರೇಟ್ ಆಯಿತು. ಓಕೆ, ಈ ಜನ್ರೇಟ್ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿದಾಗ ದಟ್ ಈಸ್ ಗಿವನ್ ಬೈ ಯುವರ್ ರೈಟ್ ಹ್ಯಾಂಡ್ ಥಂಬ್ ರೂಲಿಂದ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಹೋಗ್ತದಾವು. ಓಕೆ, ನಿಮ್ಮ ರೈಟ್ ಸೈಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಹೋಗ್ತಾವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಸ್ಕ್ರೀನ್ ಒಳಗಡೆ ಹೋಗೋದನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ? ಬೈ ಕ್ರಾಸ್ ಮಾರ್ಕ್. ಆ್ಯಂಡ್ ನಮ್ಮ ಈ ಲೆಫ್ಟ್ ಸೈಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೊರಗಡೆ ಬರ್ತಿರ್ತಾವೆ. ಈ ಹೊರಗಡೆ ಬರುತ್ತಿರುವ ಮ್ಯಾಗ್ನೆಟಿಕ್ ಫೀಲ್ಡನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ? ಬೈ ದ ಡಾಟ್. ಓಕೆ, ಈ ವಿಷಯ ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಇಫ್ ಯು ನೋ ದೀಸ್ ಥಿಂಗ್ಸ್ ವಿ ಕ್ಯಾನ್ ಈಸಿಲಿ ಡಿರೈವ್ ದ ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಓಕೆ, ಫಸ್ಟ್ ಯು ನೀಡ್ ಟು ಡ್ರಾ ಈ ಡೈಗ್ರಾಮ್ನ ಡ್ರಾ ಮಾಡೋಣ. ಸಿ, ದಿಸ್ ಈಸ್ ಯುವರ್ ಎಕ್ಸ್ ಆ್ಯಂಡ್ ವೈ. ಏನು ಹಿಯರ್ ಎಕ್ಸ್ ಆ್ಯಂಡ್ ವೈ ಆರ್ ದ ಟು ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಪ್ಯಾರಲಲ್ ಕಂಡಕ್ಟರ್ಸ್. ನೀವು ಗಮನಿಸಬಹುದು ಇಲ್ಲಿ ಎಕ್ಸ್ ಮತ್ತು ವೈ ಇವು ಪ್ಯಾರಲಲ್ ಕಂಡಕ್ಟರ್ಸ್. ಓಕೆ, ಆ್ಯಂಡ್ ನೆಕ್ಸ್ಟು I1 and I2 are the currents in the X and Y respectively. ಇಲ್ಲಿ I1 ಮತ್ತು I2 ಕರೆಂಟ್ ಥ್ರೂ ದ X and Y conductor respectively. Next, D is the perpendicular distance between the conductors. ಈ ಎರಡೂ ಕಂಡಕ್ಟರ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಏನದಲ್ಲ ಅದು ಸ್ಮಾಲ್ ಡಿ ಅಂತ ಬರಿತಾ ಇದ್ದೀವಿ. ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ? ಹಿಯರ್ see, you can see the magnetic field due to the current I1 is given by ಏನಾಯ್ತು ಇಲ್ಲಿ? ಸಿ, ಈ ಕಂಡಕ್ಟರ್ ಎಕ್ಸ್ ಅಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ. ಆಸ್ ಅ ರಿಸಲ್ಟ್ ಇಲ್ಲಿ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಯಿತು. ಓಕೆ, ಆ್ಯಂಡ್ ದಿಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ B1. ಓಕೆ, ಈ B1 ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ B1 ಹೇಗೆ ಬರೀತಿರೋದನ್ನು ಈ ಡಿ ಡಿಸ್ಟೆನ್ಸಲ್ಲಿ ದಟ್ B1 ಈಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು I1 ಡಿವೈಡೆಡ್ ಬೈ 2πd ಅಂತ ಬರಿತಾ ಇದ್ದೀವಿ. ಓಕೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ I1. ಓಕೆ, ಆ್ಯಂಡ್ ದಟ್ ಈಸ್ ಅವರ್ ಇಕ್ವೇಶನ್ 1 ಅಂತ ಬರೆಯೋಣ. ಹಿಯರ್ ನೆಕ್ಸ್ಟ್ ಏನಂತ ಹೇಳುತ್ತೆ, ದ ಕಂಡಕ್ಟರ್ ವೈ ದಟ್ ಲೈಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ B1. ಕಂಡಕ್ಟರ್ ವೈ ಎಲ್ಲಿದ ದಟ್ ಈಸ್ ಲೈಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು? B1. ಓಕೆ, B1 ಇಲ್ಲಿ ಕ್ರಾಸ್ ಮಾರ್ಕ್ ಯಾವ್ದಕ್ಕೆ ಮಾಡ್ತಾ ಇದ್ದೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲೇ ಈ ಸೈಡ್ ರೈಟ್ ಸೈಡು ಒಳಗಡೆ ಹೋಗ್ತದ, ಹಾಗಾಗಿ. ಓಕೆ, here the conductor Y lies in the magnetic field B1 and hence it experience a force. ಆ B1 ಏನು ಮಾಡ ಕಂಡಕ್ಟರ್ Y it will experience a force. ನಿಮಗೆ ಗೊತ್ತು ಏನು ಗೊತ್ತು ನಿಮಗೆ? ಓಕೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನೀವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟರೆ ಅದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ದ ಕಂಡಕ್ಟರ್ Y
which is in the magnetic field B1, it will experience a force, and that force is given by F1 is equal to B1 into I2 L into sine theta ಅಂತ ಬರೀತಿದ್ವಿ, because we know that F is equal to BIL, ಬಿಲ್ sine theta. ಓಕೆ, ಆ್ಯಂಡ್ B1 ಏನದು ಇಲ್ಲಿ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್, Y ಕಂಡಕ್ಟರ್ಲಿ ಫ್ಲೋ ಆಗುತ್ತಿರುವ ಕರೆಂಟ್ ಎಷ್ಟು I2, ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್, ಓಕೆ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B1 ದ ಸ್ಕ್ರೀನ್ ಒಳಗಡೆ ಹೋಗ್ತಾ ಇದೆ. ಓಕೆ, ಆ್ಯಂಡ್ ಕರೆಂಟ್ ಯಾವ ಡೈರೆಕ್ಷನ್ ಮೇಲೆ ಹೋಗ್ತದ, ಅಪ್ವರ್ಡ್ ಡೈರೆಕ್ಷನ್ ಹೋಗ್ತದೆ. ಇಫ್ ಯು ಸ್ಟ್ರೆಚ್ ಯುವರ್ ಫಸ್ಟ್ 3 ಫಿಂಗರ್ಸ್ ಆಫ್ ಲೆಫ್ಟ್ ಹ್ಯಾಂಡ್, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ B1 ಏನು ಹೋಗ್ತದೆ, ಇಂಡೆಕ್ಸ್ ಫಿಂಗರ್ನ ಸ್ಕ್ರೀನ್ ಒಳಗಡೆ ಕಳಿಸ್ರಿ, ಆ್ಯಂಡ್ ದಟ್ ಕರೆಂಟ್ I2 ರಿಪ್ರೆಸೆಂಟ್ ಮಾಡೋದು ಯಾವುದು, ದಟ್ ಈಸ್ ಯುವರ್ ಮಿಡಲ್ ಫಿಂಗರ್ ಮೇಲಿನ ಡೈರೆಕ್ಷನ್ ಹೋಗುತ್ತೆ. ಹಾಗಾಗಿ ಆವಾಗ ನಿಮ್ಮ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ ನೋಡ್ರಿ, ಥಂಬ್ ಈಸ್ ದಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಆ ಫೋರ್ಸ್ ಏನದ ಟುವರ್ಡ್ಸ್ ಲೆಫ್ಟ್ ಸೈಡ್ ಅದ. ಓಕೆ, F1 ಈಸ್ ಟುವರ್ಡ್ಸ್ ಲೆಫ್ಟ್ ಸೈಡ್, ಆರ್ ದಟ್ ಈಸ್ ಟುವರ್ಡ್ಸ್ ಯುವರ್ ಫಸ್ಟ್ ಕಂಡಕ್ಟರ್ X, ಆ ಡೈರೆಕ್ಷನಿಗೆ ಅದ. ಓಕೆ, ಆ್ಯಂಡ್ ದಟ್ ಈಸ್ ಗಿವನ್ ಬೈ ದ ಫೋರ್ಸ್ F1 is equal to BIL. ಇಲ್ಲಿ theta is equal to 90 ಅದ. ಓಕೆ, ಹಿಯರ್ ಸೈನ್ ಆಫ್ 90 is equal to 1. ಓಕೆ, theta 90 ಹೇಗಾಯ್ತು? ಸಿ, ದಿಸ್ ಇಸ್ ದ ಕ್ರಾಸ್ ಮಾರ್ಕ್ ಏನದ ಪರ್ಪೆಂಡಿಕ್ಯುಲರ್ ಟು ದ ಸ್ಕ್ರೀನ್. ಓಕೆ, ಆ್ಯಂಡ್ I2 ಏನದ, I2ಗೂ ಮತ್ತು B1ಗೂ ಆ್ಯಂಗಲ್ ಏನದ, ದಟ್ ಈಸ್ 90 ಡಿಗ್ರಿ ಅದ. ಹಾಗಾಗಿ ಏನು ಬರೀತಾ ಇದ್ದೀರಿ, ದಟ್ ಈಸ್ ಸೈನ್ theta is equals to ಸೈನ್ ಆಫ್ theta is equal to 90 ಡಿಗ್ರಿ, ಸೈನ್ 90 is equals to 1 ಅಂತ ಬರೀತಾ ಇದ್ದೀರಿ. ಹಾಗಾಗಿ ಎಕ್ಸ್ಪ್ರೆಷನ್ ಏನು ಬರೀತೀರಿ, ಸೆಕೆಂಡ್ ಎಕ್ಸ್ಪ್ರೆಷನ್ F1 is equal to B1 ಇಂಟು I2 ಇಂಟು L ಅಂತ ಬರೀತಾ ಇದೆ. ಇಕ್ವೇಷನ್ 1ಅನ್ನು ಇಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, B1ಅನ್ನು ಇಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆ, ವಾಟ್ ಯು ವಿಲ್ ಗೆಟ್ ಹಿಯರ್, ಇಕ್ವೇಷನ್ 1 ಇಂಟು, ಓಕೆ, ಈ ಇಕ್ವೇಷನ್ 1 B1 ವ್ಯಾಲ್ಯೂ ಏನದಲ್ಲ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅವಾಗ F1 is equals to ಏನು ಬಂತು, mu naught into I1 into I2 L divided by 2 pi d ಬಂತು. ಸಿಮಿಲರ್ಲಿ F2 ಕೂಡ ಅದೇ ರೀತಿ ಆಗುತ್ತೆ. F2 ನೀವು ಗಮನಿಸಬೇಕು, ಏನು F2 ಹೇಗೆ ಬಂತ್ರಿ ಅದು, ಸೇ ದಿಸ್ ಇಸ್ ಇಲ್ಲಿ ಈ I2 ಕರೆಂಟ್ ಫ್ಲೋ ಆಗ್ತಾ ಇದೆ, ಅದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಇರ್ತಿ ಜನರೇಟ್ ಆಯಿತು. ಈ ನಮ್ಮ ಲೆಫ್ಟ್ ಸೈಡ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತಾ ಇದ್ರೆ ನೀವು ಡಾಟ್ ಕೊಡ್ತೀರಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಕ್ರೀನಿಂದ ಹೊರಗಡೆ ಅದ 90 ಡಿಗ್ರಿ ಆಗಿ. ಕರೆಂಟ್ ಏನಾಗ್ತಾ ಇದೆ, I1 ಕರೆಂಟ್ ಮೇಲ್ಗಡೆ ಹೋಗ್ತಾ ಇದೆ. ಇಫ್ ಯು ಸ್ಟ್ರೆಚ್ ಯುವರ್ ಫಸ್ಟ್ 3 ಫಿಂಗರ್ಸ್ ಆಫ್ ಲೆಫ್ಟ್ ಹ್ಯಾಂಡ್, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನದ ಹೊರಗಡೆ, ಇಂಡೆಕ್ಸ್ ಫಿಂಗರ್ ನಿಮ್ಮ ಕಡೆ ಮಾಡ್ಕೋರಿ, ಆ್ಯಂಡ್ ದಟ್ ಮಿಡಲ್ ಫಿಂಗರ್ ಮೇಲಿನ ಡೈರೆಕ್ಷನ್ ಮಾಡಿರಿ, ಆ್ಯಂಡ್ ದಿಸ್ ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ F2, ದಟ್ ಈಸ್ ಟುವರ್ಡ್ಸ್ ದ ಸೆಕೆಂಡ್ ಕಂಡಕ್ಟರ್ Y ಕಡೆ ಅದು ಇನ್ ಡೈರೆಕ್ಷನ್ ತೋರಿಸುತ್ತೆ, ಆ್ಯಂಡ್ ದಟ್ F2 ಈಸ್ ಟುವರ್ಡ್ಸ್ ದಿಸ್ ಏನು ಸೆಕೆಂಡ್ ಕಂಡಕ್ಟರ್. ಹಾಗಾಗಿ ಆ್ಯಂಡ್ ದ್ಯಾಟ್ ಫೋರ್ಸ್ ಈಸ್ ಆಲ್ಸೋ ಗಿವನ್ ಬೈ F2 ಈಸ್ ಈಕ್ವಲ್ ಟು mu naught ಇಂಟು I1 I2 L ಡಿವೈಡೆಡ್ ಬೈ 2 pi d ಬರೀತಾರೆ. ಆ್ಯಂಡ್ ಹಿಯರ್ ದ ಡೈರೆಕ್ಷನ್ ಆಫ್ F1 ಆ್ಯಂಡ್ F2 ಆರ್ ಫೌಂಡ್ ಯೂಸಿಂಗ್ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲಿಂದ ನೀವು F1 ಮತ್ತು F2 ಡೈರೆಕ್ಷನ್ನ ಹೇಳಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳ್ತದೆ ನೋಡ್ರಿ, ಎಕ್ಸ್ ಆ್ಯಂಡ್ ವೈ ಆರ್ ಅಟ್ರಾಕ್ಟ್ ಈಚ್ ಅದರ್. ಇಲ್ಲಿ ಎಕ್ಸ್ ಮತ್ತು ವೈ ಏನಾಗ್ತಾ ಇದೆ, ದ ಕಂಡಕ್ಟರ್ ಎಕ್ಸ್ ಆ್ಯಂಡ್ ವೈ ದೇ ಅಟ್ರಾಕ್ಟ್ ಈಚ್ ಅದರ್. ಯು ಕ್ಯಾನ್ ಸಿ ಹಿಯರ್, ದೇ ಅಟ್ರಾಕ್ಟ್ ಈಚ್ ಅದರ್ ವೆನ್ ಕರೆಂಟ್ ಆರ್ ಇನ್ ಸೇಮ್ ಡೈರೆಕ್ಷನ್. ಕರೆಂಟ್ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇರುವಾಗ I1 ಮತ್ತು I2 ಡೈರೆಕ್ಷನ್ ಸೇಮ್ ಇದ್ದರೆ ಅವೆರಡು ಇಲ್ಲಿ ಏನಾಗ್ತಾವೆ, ಅಟ್ರಾಕ್ಟ್ ಆಗ್ತಾವೆ. ಓಕೆ, ಇನ್ನೊಂದು ವಿಷಯ ಏನು, ಆ್ಯಂಡ್ ಇಫ್ ರಿಪೆಲ್ ಈಚ್ ಅದರ್ ವೆನ್ ಕರೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಕರೆಂಟ್ ಸಪೋಸ್ ಒಂದು I1 ಇಲ್ಲಿ ಮೇಲೆ ಹೋಗ್ತಾ ಇತ್ತು, I2 ಕೆಳಗಡೆ ಹೋಗ್ತಾ ಇದ್ದರೆ ಅವಾಗ ಇವುಗಳ ಮಧ್ಯೇನು ರಿಪಲ್ಷನ್ ಇರುತ್ತೆ. ಓಕೆ, ನೀವು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿಕೊಂಡು ಅನ್ಚೆಕ್ ಮಾಡಬಹುದು. ಆ್ಯಂಡ್ ಹಿಯರ್ F1 and F2 ಆರ್ ಮ್ಯೂಚುವಲ್ ಫೋರ್ಸಸ್, therefore force of attraction or repulsion is given by ಏನು ಬರೀತೀರಿ, that is F is equals to mu naught I1 I2 L divided by 2 pi d ಬರೀತೀರಿ. ಓಕೆ, ಹಿಯರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬರೀಬೇಕು ನಾನೀಗ, ಈ L ಅನ್ನು ಇಲ್ಲಿ ತಗೊಳ್ಳೋಣ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಇಸ್ ಈಕ್ವಲ್ ಟು mu naught I1 I2 divided by 2 pi d ಬರೀಬಹುದು. ಓಕೆ, mu naught ವ್ಯಾಲ್ಯೂ ಗೊತ್ತು, ದಟ್ ಈಸ್ 4 pi ಇಂಟು 10⁻⁻⁷, ಆ್ಯಂಡ್ ಆ್ಯಸ್ ಇಟ್ ಈಸ್ I1 I2 ಬರೆದ್ರಿ ಡಿವೈಡ್ ಬೈ 2 pi d. ಓಕೆ, ಇಲ್ಲಿ ಈ ಪೈ ಮತ್ತು ಈ ಪೈ ಕ್ಯಾನ್ಸಲ್ ಮಾಡೋಣ. ಓಕೆ, ಆ್ಯಂಡ್ ಹಿಯರ್ 2 2s are 4 ಬರೀರಿ, ಆ್ಯಂಡ್ ಹಿಯರ್ ದಟ್ ಈಸ್ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್ ಹೀಗೆ ಬರೀಬೋದು, ದಟ್ ಇಸ್ 2 ಇಂಟು 10⁻⁷ I1 ಇಂಟು I2 ಡಿವೈಡೆಡ್ ಬೈ ಡಿ ಅಂತ ಬರೀಬೋದು. ಸಪೋಸ್ ಈಗ ನಾವು ಡಿಫೈನ್ ಮಾಡಬೇಕೇನು, ಎಂಪಿಯರ್ನ ಡಿಫೈನ್ ಮಾಡಬೇಕು. ಹೇಗೆ ಡಿಫೈನ್ ಮಾಡ್ತೀವಿ ನೋಡ್ರಿ, I1 ಮತ್ತು I2 is equal to 1 ಆಂಪಿಯರ್ ಅಂತ ತಗೊಂಡ್ರೆ
ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಂಡಕ್ಟರ್ 1 ಮೀಟರ್ ಅಂತ ಇದ್ದರೆ ಅವಾಗ ಫೋರ್ಸ್ ಎಷ್ಟಾಗುತ್ತೆ ಹೇಳ್ರಿ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ ದ ಕಂಡಕ್ಟರ್ 2 ಇಂಟು 10⁻⁷ ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ಇದನ್ನೇ ಯೂಸ್ ಮಾಡಿಕೊಂಡು ನಾವು ಎಂಪಿಯರ್ನ ಹೇಗೆ ಡಿಫೈನ್ ಮಾಡ್ತಾ ಇದ್ದೀವಿ. ಓಕೆ, ಎಂಪಿಯರ್ನ ಹೇಗೆ ಡಿಫೈನ್, ಎಂಪಿಯರ್ ಇಸ್ ದ ಕರೆಂಟ್ which when flow through two infinite long straight parallel conductors separated by a distance 1 meter. ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರಬೇಕು, ಎರಡೂ ಕಂಡಕ್ಟರ್ ಮಧ್ಯೆ ಡಿಸ್ಟೆನ್ಸು 1 ಮೀಟರ್ ಅದ ಅಂತ ಅನ್ಕೋರಿ. ಎರಡೂ ಕಂಡಕ್ಟರ್ ಮಧ್ಯೆ ಡಿಸ್ಟೆನ್ಸ್ 1 ಮೀಟರ್ ಅದ. ಓಕೆ, ಅವುಗಳ ಮಧ್ಯೆ ಫೋರ್ಸ್ ಎಷ್ಟು, 2 ಇಂಟು 10⁻⁷ ನ್ಯೂಟನ್ ಪ್ರತಿ ಮೀಟರ್ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದ್ರೆ ಅವಾಗ ಅವುಗಳ ಮುಖಾಂತರ ಎಷ್ಟು 1 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತೀವಿ. ಓಕೆ, and here ampere is the current which when flow through two infinite long straight parallel conductors separated by a distance 1 meter placed in free space causes a force of 2 into 10⁻⁷ ನ್ಯೂಟನ್ ಪರ್ ಮೀಟರ್ ಬಿಟ್ವೀನ್ ದೆಮ್. ಓಕೆ, ಏನು ಅರ್ಥ ಇದ್ರದ್ದು, ಎರಡು ಕಂಡಕ್ಟರ್ದವು, ಅವುಗಳ ಮಧ್ಯೆ ಡಿಸ್ಟೆನ್ಸ್ 1 ಮೀಟರ್ ಇದ್ದು ಇವುಗಳಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಏನು, ಆಸ್ ಅ ರಿಸಲ್ಟ್ ಆಫ್ ವಿಚ್, ಅದರ ಪರಿಣಾಮವಾಗಿ 10⁻⁷ ನ್ಯೂಟನ್ ಪರ್ ಮೀಟರ್ ಫೋರ್ಸ್ ಇವುಗಳ ಮಧ್ಯೆ ಎಕ್ಸರ್ಟ್ ಆಗ್ತಾ ಇದ್ರೆ ಅವಾಗ ಅವುಗಳಲ್ಲಿ 1 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ನಾವು ಹೇಳಬಹುದು.